ಗೀತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಆಟಿ ಸಮಯದಲ್ಲಿ ಮಾಡುವಂತಹ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದೇನೆಂದರೆ ಪುಂಡಿಗಸಿ ರೆಸಿಪಿ. ಈ ಕರಾವಳಿ ಭಾಗದಲ್ಲಿ ಈ ರೆಸಿಪಿ ಈ ಆಟಿ ಸಮಯದಲ್ಲಿ ಹೆಚ್ಚಿನವರು ಮಾಡ್ತಾರೆ. ಹಾಗೆಯೇ ಇದು ಕರಾವಳಿ ಭಾಗದಲ್ಲಿ ತುಂಬಾ ಫೇಮಸ್ ಕೂಡ, ಹಾಗೆ ತುಂಬ ಟೇಸ್ಟ್ ಕೂಡ ಆಗಿರ್ತದೆ. ಹಾಗೆ ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ, ಇವಾಗ ಮೊದಲಿಗೆ ನಾನು ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡಿ ಅದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಮತ್ತು ಅಕ್ಕಿಯನ್ನು ಕಡಬನ್ನು ಮಾಡಿ ಬೇಯಿಸ್ಲಿಕ್ಕೆ ಇರ್ತೇನೆ. ಇವಾಗ ಮೊದಲಿಗೆ ಮಸಾಲವನ್ನು ರೆಡಿ ಮಾಡ್ತೇನೆ. ಬನ್ನಿ, ಇವಾಗ ಬೇಗನೆ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಪುಂಡಿಗಸಿ ಮಾಡಲಿಕ್ಕೆ ಮಸಾಲವನ್ನು ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಎಣ್ಣೆಯನ್ನು ಹಾಕ್ತೇನೆ. ಇವಾಗ ಈ ಎಣ್ಣೆಗೆ 4 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇನೆ. ಹಾಗೆಯೇ ಇದನ್ನು ಲೋ ಫ್ಲೇಮಲ್ಲಿಟ್ಟು ನಾವು ಫ್ರೈ ಮಾಡಬೇಕು. ಹಾಗೆಯೇ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ತೇನೆ. ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತೇನೆ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಮೆಂತೆಯನ್ನು ಹಾಕ್ತಾ ಇದ್ದೇನೆ. ಇವಾಗ ಕೊತ್ತಂಬರಿ, ಜೀರಿಗೆ, ಮೆಂತೆ ಈ 3 ಹಾಕಿ ಇವಾಗ ನಾನು ಫ್ರೈ ಮಾಡ್ತಾ ಇದ್ದೇನೆ. ಇವಾಗ ಇದು ಸ್ವಲ್ಪ ಫ್ರೈ ಆಗ್ತಾ ಬಂತು. ಇಲ್ಲಿ ನಾನು 15 ಒಣಮೆಣಸು ತೊಗೊಂಡಿದ್ದೇನೆ, ಬ್ಯಾಡಗಿ ಮೆಣಸು. ಅದನ್ನು ಹಾಕಿ ಫ್ರೈ ಮಾಡ್ತೇನೆ. ಈ ಪುಂಡಿಗಸಿ ಮಾಡಲಿಕ್ಕೆ ನಾವು ಮೆಣಸನ್ನು ಸ್ವಲ್ಪ ಕಡಿಮೆನೇ ತಗೊಳ್ಳೋದು ಒಳ್ಳೆಯದು. ಖಾರ ಆದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಸ್ವಲ್ಪ ಖಾರ ಕಡಿಮೆ ಇದ್ರೇ ಈ ಪುಂಡಿಗಸಿ ತುಂಬ ಚೆನ್ನಾಗಿ ಆಗೋದು. ಹಾಗಾಗಿ ಇಲ್ಲಿ ನಾನು 1.5 ತೆಂಗಿನಕಾಯಿಗೆ ಆಗುವಷ್ಟು ಇಲ್ಲಿ ನಾನು ಮೆಣಸನ್ನು ತೊಗೊಂಡಿದ್ದೇನೆ. ಖಾರ ಮಾಡೋದು ಬೇಡ, ಸ್ವಲ್ಪ ಖಾರ ಕಡಿಮೆ ಇದ್ರೇ ಒಳ್ಳೆಯದು. ಹಾಗಾಗಿ ಇಲ್ಲಿ 15 ಮೆಣಸು ಸಾಕು 1.5 ತೆಂಗಿನಕಾಯಿಗೆ. ದೊಡ್ಡ ತೆಂಗಿನಕಾಯಿಯನ್ನು ತೊಗೊಂಡಿದ್ದೇನೆ. ಹಾಗೆಯೇ 1.5 ತೆಂಗಿನಕಾಯಿ ಇವಾಗ ತುರಿದು ತೊಗೊಂಡಿದ್ದೇನೆ. ಹಾಗೆ ಲೋ ಫ್ಲೇಮಲ್ಲಿ ಇಟ್ಟಿದ್ದಾನೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ತೇನೆ, ಒಳ್ಳೆ ಘಮ ಬರಬೇಕು. ಹಾಗೆಯೇ ಫ್ಲೇಮನ್ನು ಹೈಯಲ್ಲಿ ಇಟ್ಟಿದ್ದನ್ನು ಫ್ರೈ ಮಾಡಿದರೆ ಕಪ್ಪಗಾಗಿ ಬಿಡ್ತದೆ, ಆವಾಗ ಅದರ ಪರಿಮಳ ಎಲ್ಲ ಹೊರಟು ಹೋಗ್ತದೆ. ಹಾಗಾಗಿ ಲೋ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡಬೇಕು. ಪುಂಡಿಗಸಿ ಮಾಡುವಾಗ ಈ ಖಾರ ಮತ್ತು ಸಪ್ಪೆ ಅಂತೇಳಿ ಅವರವರ ಟೇಸ್ಟಿಗೆ ಅನುಗುಣವಾಗಿ ಕೆಲವರಿಗೆ ಖಾರ ಮಾಡಿದ್ರೇ ತುಂಬ ಟೇಸ್ಟ್ ಆಗ್ತದೆ, ಕೆಲವರಿಗೆ ಸ್ವಲ್ಪ ಖಾರ ಕಡಿಮೆ ಮಾಡಿದರೆ ಟೇಸ್ಟ್ ಆಗೋದು. ಹಾಗಾಗಿ ಅವರಿವರಿಗೆ ಯಾವ ಥರ ಮಾಡಬೇಕು ಹಾಗೆ ಮಾಡಿದ್ರಾಯಿತು. ನಾನು ಸ್ವಲ್ಪ ಸಪ್ಪೆಯಾಗಿಯೇ ಮಾಡೋದು. ನನಗೆ ಈ ಪುಂಡಿಗಸಿ, ಪತ್ರೊಡೆ ಅದೆಲ್ಲ ಖಾರ ಮಾಡಿದರೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಕಡಿಮೆ ಮೆಣಸನ್ನೇ ಯೂಸ್ ಮಾಡ್ತೇನೆ. ಇವಾಗ ನೋಡಿ, ಲೋ ಫ್ಲೇಮಲ್ಲಿ ಇಟ್ಟಿದ್ದನ್ನು ಫ್ರೈ ಮಾಡ್ತಾ ಇದ್ದೇನೆ. ಒಳ್ಳೆ ಘಮ ಬರಲಿಕ್ಕೆ ಕೂಡ ಸ್ಟಾರ್ಟ್ ಆಯಿತು ನೋಡಿ. ಇವಾಗ ಇದು ಫ್ರೈ ಆದ್ದು ಸಾಕು, ಇದನ್ನು ತೆಗಿತೇನೆ. ಅದೇ ಪ್ಯಾನಿಗೆ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ಪ್ಯಾನಿಗೆ ಎಣ್ಣೆಯನ್ನು ಹಾಕಿದ್ದೇನೆ. ಇಲ್ಲಿ ಒಂದು 5-6 ಬೆಳ್ಳುಳ್ಳಿ ಹೆಸಲನ್ನು ಹಾಕ್ತೇನೆ. ಹಾಗೆಯೇ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ನೀರುಳ್ಳಿಯನ್ನು ಹಾಕ್ತೇನೆ. ಇದು ಹಾಕದಿದ್ದರೂ ನಡೀತದೆ, ಮಸಾಲ ಫ್ರೈ ಮಾಡುವಾಗ ಅದಕ್ಕೆ ಕೂಡ ಹಾಕಲಿಕ್ಕಿದೆ. ಹಾಗಾಗಿ ಹಾಕದಿದ್ದರೂ ನಡೀತದೆ. ಆದರೆ ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಸ್ವಲ್ಪ ಫ್ರೈ ಮಾಡಿ ಹಾಕಿದರೆ ಒಳ್ಳೆ ಪರಿಮಳ ಬರ್ತದಲ್ವ. ಹಾಗಾಗಿ ಸ್ವಲ್ಪ ಅಂದರೆ 1.5 ತೆಂಗಿನಕಾಯಿಗೆ ನಾನಿಲ್ಲಿ ಒಂದು ಚಿಕ್ಕ ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಹಾಗೆಯೇ 5-6 ಬೆಳ್ಳುಳ್ಳಿ ಹೆಸಲು. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಒಳ್ಳೆ ಪರಿಮಳ ಬರಬೇಕು. ಇದು ಫ್ರೈ ಆಗಲಿ. ಇವಾಗ ಇವಾಗ ನೋಡಿ, ನೀರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಬಂತು. ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ತೇನೆ. ಇವಾಗ 3 ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇವಾಗ ನೀರುಳ್ಳಿ ಬೆಳ್ಳುಳ್ಳಿ ಹಾಗೂ ಈ ಕರಿಬೇವು ಚೆನ್ನಾಗಿ ಫ್ರೈ ಆಯಿತು. ಈ ಥರ ಫ್ರೈ ಮಾಡಿದ್ದೇನೆ. ಇನ್ನು ಇದನ್ನು ಕೂಡ ತೆಗಿತೇನೆ.
ಇನ್ನು ಇದೇ ಪ್ಯಾನಿಗೆ ಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ. ಇದನ್ನು ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ, ಸ್ವಲ್ಪ ಪರಿಮಳ ಬಂದಾಗ ಇದನ್ನು ತೆಗಿಬಹುದು. ಹಾಗೆ ಇಲ್ಲಿ ನಾನು 1.5 ತೆಂಗಿನಕಾಯನ್ನು ತುರಿದು ತೊಗೊಂಡಿದ್ದೇನೆ. ಇವಾಗ ಸ್ವಲ್ಪ ಸ್ವಲ್ಪ ಹಾಕಿ ಫ್ರೈ ಮಾಡ್ತೇನೆ, ಒಟ್ಟಿಗೆ ಹಾಕಿದರೆ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಹಾಗೆ 2 ಬ್ಯಾಚಸ್ ಮಾಡಿ ಇದನ್ನು ಫ್ರೈ ಮಾಡ್ತೇನೆ. ಇವಾಗ ನಮಗೆ ಸ್ವಲ್ಪ ಮಾಡೋದಾದರೆ ಎಲ್ಲ ಥಿಂಗ್ಸನ್ನು ನಾವು ಒಟ್ಟಿಗೆ ಹಾಕಿ ಫ್ರೈ ಮಾಡ್ಬೋದು. ಅಂದರೆ ಮೆಣಸು, ಜೀರಿಗೆ, ಕೊತ್ತಂಬರಿ ಅದನ್ನೆಲ್ಲ ಒಟ್ಟಿಗೆ ಫ್ರೈ ಮಾಡ್ಬೋದು. ಇವಾಗ ನಾನು ಸ್ವಲ್ಪ ಜಾಸ್ತಿನೇ ಇಲ್ಲಿ ಮಾಡೋದ್ರಿಂದ ಎಲ್ಲವನ್ನು ಒಟ್ಟಿಗೆ ಫ್ರೈ ಮಾಡಿದರೆ ಅದು ಸರಿಯಾಗಿ ಫ್ರೈ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಫ್ರೈ ಮಾಡ್ತೇನೆ. ಅಂದರೆ ಮೆಣಸು ಬೇರೆ, ಕೊತ್ತಂಬರಿ ಹಾಗೆಲ್ಲ ಬೇರೆ ಬೇರೆಯಾಗಿ ಫ್ರೈ ಮಾಡ್ತಾ ಇದ್ದೇನೆ. ಇವಾಗ ಕಾಯಿ ತುರಿ ಕೂಡ ಹಾಗೆ 2 ಸಲ ಹಾಕಿ ಇದನ್ನು ಫ್ರೈ ಮಾಡ್ತೇನೆ. ಇವಾಗ ನೋಡಿ ಈ ಥರ ಫ್ರೈ ಆದರೆ ಸಾಕು. ನೋಡಿ ಇವಾಗ ಘಮ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ಫ್ರೈ ಆದರೆ ಸಾಕು. ಇದನ್ನು ತೆಗಿತೇನೆ, ಇನ್ನು ಉಳಿದದನ್ನು ಫ್ರೈ ಮಾಡ್ತೇನೆ. ನೋಡಿ ಇವಾಗ ಎಲ್ಲವನ್ನು ಫ್ರೈ ಮಾಡಿ ರೆಡಿ ಮಾಡಿ ಆಯಿತು. ಇನ್ನು ನಾನು ಇದನ್ನು ಗ್ರೈಂಡ್ರಲ್ಲಿ ಹಾಕಿ ಗ್ರೈಂಡ್ ಮಾಡ್ತೇನೆ. ಮಿಕ್ಸಿಯಲ್ಲೇ ಹಾಕೋದಾದರೆ ಇದು ಸ್ವಲ್ಪ ತಣ್ಣಗಾಗಬೇಕು, ಆದರೆ ಗ್ರೈಂಡ್ರಲ್ಲಿ ಹಾಕೋದಾದರೆ ಬಿಸಿ ಬಿಸಿಯಾಗಿರುವಾಗಲೇ ಹಾಕಿದರೆ ನೈಸಾಗಿ ಗ್ರೈಂಡ್ ಆಗ್ತದೆ. ಇವಾಗ ನಾನು ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಇವಾಗ ಎಲ್ಲವನ್ನು ಫ್ರೈ ಮಾಡಿ ಆಯಿತು. ಹಾಗೆಯೇ ಇದಕ್ಕೆ 2 ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕೆ ಬಾಕಿ ಉಳಿದಿದೆ. ಇಲ್ಲಿ 1 ಟೀ ಸ್ಪೂನ್ ಅರಸಿನ ಹಾಕ್ತೇನೆ, ಸ್ವಲ್ಪ ಹುಣಸೆ ಹುಳಿ. ಇನ್ನು ಇದನ್ನು ನಾನು ಗ್ರೈಂಡರಿಗೆ ಹಾಕಿ ಗ್ರೈಂಡ್ ಮಾಡ್ತೇನೆ. ಇವಾಗ ಮಸಾಲ ಗ್ರೈಂಡ್ ಆಗ್ತಾ ಇದೆ. ಮಸಾಲ ನೈಸಾಗಿ ಗ್ರೈಂಡ್ ಮಾಡಿ ರೆಡಿ ಆಯಿತು. ಇನ್ನು ಇದನ್ನು ತೆಗಿತೇನೆ. ಇಲ್ಲಿ ನೋಡಿ 1 kg ಆಗುವಷ್ಟು ಇಲ್ಲಿ ರೇಷನ್ ಅಕ್ಕಿಯನ್ನು ನೆನೆ ಹಾಕಿದ್ದೇನೆ. ಬೆಳ್ತಿಗೆ ಅಕ್ಕಿ ಅಲ್ಲ, ರೇಷನ್ ಅಕ್ಕಿ. ಈ ಪುಂಡಿಗಸಿ ಮಾಡಲಿಕ್ಕೆ ಈ ಅಕ್ಕಿ ಆಗಬೇಕು ಅಂತ ಇಲ್ಲ, ಬಾಯ್ಲ್ಡ್ ರೈಸ್ ಇರ್ತದಲ್ವ ಅದರಿಂದ ಕೂಡ ಮಾಡ್ಬೋದು. ನಾನಿಲ್ಲಿ ರೇಷನ್ ಅಕ್ಕಿಯನ್ನು ಉಪಯೋಗಿಸಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ತೊಳೆದೆಲ್ಲ ತೊಗೊಂಡಿದ್ದೇನೆ. ಇನ್ನು ಇದನ್ನು ಗ್ರೈಂಡ್ ಮಾಡ್ತೇನೆ. ಇವಾಗ ಇದಕ್ಕೆ ಬೇಕಾದಷ್ಟು ಉಪ್ಪು ಮತ್ತು ನೀರನ್ನು ಹಾಕ್ತೇನೆ. ಇನ್ನು ಇದನ್ನು ಗ್ರೈಂಡ್ ಮಾಡ್ತೇನೆ. ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತಿಲ್ಲ. ನೋಡಿ ಇವಾಗ 1 ಬ್ಯಾಚ್ ಗ್ರೈಂಡ್ ಮಾಡಿ ಆಯಿತು. ಈ ಥರ ಗ್ರೈಂಡ್ ಮಾಡಿದೆ ನೋಡಿ, ತರಿಯಾಗಿ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ಕಡಿದಿಟ್ಟಂಥ ಹಿಟ್ಟನ್ನು ಈ ಪಾತ್ರೆಗೆ ಹಾಕ್ತೇನೆ. ಇವಾಗ 1 ಬ್ಯಾಚ್ ಕಡಿದಾಯಿತು, ಇನ್ನು ಕೂಡ 2 ಸಲ ಕಡಿಲಿಕ್ಕಿದೆ. ನೋಡಿ ಹಿಟ್ಟು ಕಡಿದು ರೆಡಿ ಮಾಡಿ ಆಯಿತು. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬಿಸಿ ಮಾಡಲಿಕ್ಕೆ ಇಡ್ತೇನೆ.
ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಯಾಕೆಂದರೆ 3 ಬ್ಯಾಚ್ ಆಗಿ ಇದನ್ನು ನಾನು ಗ್ರೈಂಡ್ ಮಾಡಿದ್ದೆ. ಎಲ್ಲವೂ ಚೆನ್ನಾಗಿ ಒಮ್ಮೆ ಮಿಕ್ಸ್ ಆಗಬೇಕು. ಮತ್ತು ಉಪ್ಪು ಬೇಕಿದ್ದರೆ ಉಪ್ಪನ್ನು ಹಾಕಿದರೆ ಆಯಿತು. ಇವಾಗ ಗ್ಯಾಸನ್ನು ಆನ್ ಮಾಡಿದ್ದೇನೆ. ಇನ್ನಿದನ್ನು ಬಿಸಿ ಮಾಡ್ತೇನೆ. ಬಿಸಿ ಮಾಡುವಾಗ ಈ ಥರ ನಾವು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಅಡಿ ಹಿಡಿಯುತ್ತದೆ. ನೋಡಿ, ಇವಾಗ ಹಿಟ್ಟನ್ನು ಬಿಸಿ ಮಾಡಿ ಆಯಿತು. ಈ ಥರ ಮಾಡಿದ್ದೇನೆ. ಇನ್ನಿದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಉಂಡೆ ಕಟ್ಟಿ ಬೇಯಿಸ್ಲಿಕ್ಕೆ ಇಡೋದು. ಅದಕ್ಕಿಂತ ಮೊದಲು ಇವಾಗ ನೀರು ಬಿಸಿ ಮಾಡಲಿಕ್ಕೆ ಇಡ್ತೇನೆ. ನೋಡಿ, ಇವಾಗ ಹಿಟ್ಟು ತಣ್ಣಗಾಯಿತು. ಇನ್ನು ಬೇಗನೆ ನಾನು ಉಂಡೆ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಇದು ಚಿಕ್ಕ ಉಂಡೆ ಮಾಡಬೇಕು ಅಂತಿಲ್ಲ, ಸ್ವಲ್ಪ ದೊಡ್ಡದಾಗಿ ಕೂಡ ಮಾಡಿ ಬೇಯಿಸ್ಲಿಕ್ಕೆ ಇಡ್ಬೋದು. ಆದರೆ ಈ ಥರ ಮಾಡಿದರೆ ಸ್ವಲ್ಪ ಬೇಗನೆ ಬೇಯ್ತದಲ್ವ, ಹಾಗಾಗಿ ನಾನು ನಾರ್ಮಲ್ ಯಾವಾಗಲೂ ನಾವು ಕಡುಬು ಮಾಡ್ತೇವಲ್ಲ ಅಷ್ಟೇ ದೊಡ್ಡದು ಮಾಡಿ ಮತ್ತೆ ನಾನು ಕಟ್ ಮಾಡ್ತೇನೆ. ಇಲ್ಲ ಚಿಕ್ಕ ಚಿಕ್ಕದಾಗಿ ಕೂಡ ಮಾಡಿ ಇದನ್ನು ನಾವು ಮಾಡ್ಬೋದು. ಪುಂಡಿಗಸಿ ಚಿಕ್ಕದಾಗಿ ಮಾಡಲಿಕ್ಕೆ ತುಂಬಾ ಟೈಮ್ ಬೇಕಾಗ್ತದೆ. ನಾವು ನಮಗೆ ಬೇಕಾದಷ್ಟು ಸ್ವಲ್ಪ ಸ್ವಲ್ಪ ಮಾಡೋದಾದರೆ ಚಿಕ್ಕದಾಗಿ ಮಾಡ್ಬೋದು. ಎಲ್ಲವನ್ನು ಇವಾಗ ಉಂಡೆ ಕಟ್ಟಿ ಆಯಿತು. ಇನ್ನು ಇದು ಒಂದು ಅರ್ಧ ಗಂಟೆ ಬೇಯಬೇಕು. ನೋಡಿ, ಇವಾಗ ಉಂಡೆಯನ್ನು ಮಾಡಿ ಬೇಯಿಸ್ಲಿಕ್ಕಿಟ್ಟು ಅರ್ಧ ಗಂಟೆ ಆಯಿತು. ಇವಾಗ ಚೆನ್ನಾಗಿ ಬೆಂದಿದೆ. ಇನ್ನು ಇದು ಸ್ವಲ್ಪ ತಣ್ಣಗಾಗಲಿ ಮತ್ತು ಇದನ್ನು ಕಟ್ ಮಾಡ್ತೇನೆ. ಅದಕ್ಕಿಂತ ಮೊದಲು ಇವಾಗ ಮಸಾಲವನ್ನು ರೆಡಿ ಮಾಡ್ತೇನೆ. ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ತುಪ್ಪ ಇದ್ದರೆ ತುಪ್ಪವನ್ನು ಕೂಡ ಹಾಕ್ಬಹುದು. ನಾನಿಲ್ಲಿ ಇವತ್ತು ಎಣ್ಣೆಯನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ. ಎಣ್ಣೆ ಬಿಸಿ ಆಯಿತು. ಸ್ವಲ್ಪ ಸಾಸಿವೆಯನ್ನು ಹಾಕ್ತೇನೆ. ಇವಾಗ ನೋಡಿ, ಸಾಸಿವೆ ಒಡೆದಿದೆ. ಇನ್ನು ನಾನು ಕರಿಬೇವನ್ನು ಹಾಕ್ತೇನೆ.
ಹಾಗೆ ಇಲ್ಲಿ ಕರಿಬೇವು ಹಾಕಿ ಆಯಿತು. ಇಲ್ಲಿ 4 ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ, ಸಪೂರವಾಗಿ ಉದ್ದವಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಈ ಪುಂಡಿ ಗಸಿಗೆ ಸ್ವಲ್ಪ ನೀರುಳ್ಳಿ ನಮಗೆ ತಿನ್ನಲಿಕ್ಕೆ ಸಿಗುವಾಗ ಟೇಸ್ಟ್ ಡಬಲ್ ಆಗ್ತದೆ, ಹಾಗಾಗಿ ಜಾಸ್ತಿ ನೀರುಳ್ಳಿಯನ್ನು ಹಾಕಿದ್ದೇನೆ. ಮತ್ತು ನಾನು ಜಾಸ್ತಿ ಪುಂಡಿ ಗಸಿ ಮಾಡುವ ಕಾರಣ ಸ್ವಲ್ಪ ಜಾಸ್ತಿನೇ ನೀರುಳ್ಳಿಯನ್ನು ಯೂಸ್ ಮಾಡಿದ್ದೇನೆ. ಹಾಗೆ ಇವಾಗ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಹಾಗೆಯೇ ಇದನ್ನು ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪ ಬಾಡಿಸಿಕೊಂಡ್ರೆ ಸಾಕು. ಯಾಕೆಂದರೆ ನಮಗೆ ಪುಂಡಿ ಗಸಿ ತಿನ್ನುವಾಗ ಈ ನೀರುಳ್ಳಿ ಕೂಡ ನಮಗೆ ತಿನ್ನಲಿಕ್ಕೆ ಸಿಗಬೇಕು. ಹಾಗೆ ಇವಾಗ ಸ್ವಲ್ಪ ಫ್ರೈ ಮಾಡ್ತೇನೆ. ನೋಡಿ, ಇವಾಗ ಕಡುಬು ತಣ್ಣಗಾಗಿದೆ. ಇವಾಗ ಇದನ್ನು ಕಟ್ ಮಾಡ್ತೇನೆ. ನೋಡಿ, ಇವಾಗ ಸ್ವಲ್ಪ ಬಾಡಿಸಿ ಆಯಿತು. ಇನ್ನು ಇದಕ್ಕೆ ನಾನು ಮಸಾಲವನ್ನು ಹಾಕ್ತೇನೆ. ಇವಾಗ ಮಸಾಲವನ್ನು ಹಾಕ್ತೇನೆ. ನೋಡಿ, ಇವಾಗ ಮಸಾಲ ಹಾಕಿ ಆಯಿತು. ಇವಾಗ ಇದು ದಪ್ಪ ಇದೆ, ಇನ್ನು ಸ್ವಲ್ಪ ತೆಳು ಮಾಡಬೇಕು. ಹಾಗೆಯೇ ಇದನ್ನು ಜಾಸ್ತಿ ತೆಳು ಮಾಡುವ ಹಾಗಿಲ್ಲ, ಗಸಿ ಗಸಿ ಆಗಬೇಕು ನಮಗೆ. ಇವಾಗ ಇಷ್ಟು ದಪ್ಪ ಇಟ್ಟಿದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ಪುಂಡಿ ಗಸಿ ಅಂದಮೇಲೆ ಗಸಿ ಗಸಿಯಾಗಿರಬೇಕು, ಹಾಗಾಗಿ ಈ ಮಸಾಲವನ್ನು ತೆಳು ಮಾಡಬಾರ್ದು. ಹೀಗೆ ಉಪ್ಪು ಹಾಕ್ತೇನೆ. ಆಮೇಲೆ ಚೆನ್ನಾಗಿ ಕುದಿ ಬರಬೇಕು. ಉಪ್ಪು ನೋಡಿಕೊಂಡು ಹಾಕಬೇಕು, ಯಾಕೆಂದರೆ ನಾವು ಕಡುಬು ಮಾಡುವಾಗ ಅದಕ್ಕೆ ಕೂಡ ಉಪ್ಪನ್ನು ಹಾಕಿದ್ದೇವೆ, ಹಾಗಾಗಿ ನೋಡಿಕೊಂಡು ಹಾಕಿದರೆ ಆಯಿತು. ಇವಾಗ ಇದಕ್ಕೆ ಚೆನ್ನಾಗಿ ಕುದಿ ಬರಲಿ. ಕಡುಬನ್ನೆಲ್ಲ ಜಾನ್ ಅವರು ಕಟ್ ಮಾಡಿ ಕೊಟ್ಟರು. ನೋಡಿ, ಇವಾಗ ಮಸಾಲ ಕುದೀತಾ ಇದೆ. ಪುಂಡಿಯನ್ನು ಹಾಕ್ತೇನೆ. ನೋಡಿ, ಇವಾಗ ಕಟ್ ಮಾಡಿದಂಥ ಪುಂಡಿಯನ್ನು ಹಾಕಿ ಆಯಿತು. ಇನ್ನು ಇದಕ್ಕೆ ಒಂದು ಕುದಿ ಬರಲಿ. ಮತ್ತು ಇದು ತಣ್ಣಗಾಗುವಾಗ ತುಂಬಾ ಗಸಿ ಗಸಿ ಆಗ್ತದೆ. ಇವಾಗ ನೋಡಿ, ಒಂದು ಕುದಿ ಬರಲಿಕ್ಕೆ ಬಿಡ್ತೇನೆ. ಒಂದು ಕುದಿ ಬಂದರೆ ಪುಂಡಿ ಗಸಿ ರೆಡಿ ಆಗ್ತದೆ. ಆವಾಗ ಇದು ಸಾರು ಕೂಡ ಸ್ವಲ್ಪ ದಪ್ಪವಾಗಿ ಬರ್ತದೆ. ನೋಡಿ, ಇವಾಗ ಪುಂಡಿಯನ್ನು ಹಾಕಿ ಒಂದು ಸಣ್ಣ ಕುದಿ ಬರ್ತಾ ಇದೆ. ನೋಡಿ, ಇವಾಗ ಇದು ಸ್ವಲ್ಪ ದಪ್ಪ ಆಗ್ತಾ ಬಂತು. ಇನ್ನು ಸ್ವಲ್ಪ ತಣ್ಣಗಾಗುವಾಗ ಇನ್ನೂ ಕೂಡ ಗಸಿ ಗಸಿ ಆಗ್ತದೆ. ಸುಕ್ಕ ಆದರೂ ಆಗ್ತದೆ, ಇದು ಪರವಾಗಿಲ್ಲ. ಇದು ಇನ್ನು ತಣಿಲಿಕ್ಕೆ ತುಂಬ ಹೊತ್ತಿದೆ. ತಣಿಯುವಾಗ ಇದು ತುಂಬಾ ಡ್ರೈ ಆಗ್ತದೆ. ನೋಡಿ, ಇವಾಗ ರೆಡಿ ಆಯಿತು. ಪುಂಡಿ ಗಸಿಗೆ ಕುದಿ ಬರ್ತಾ ಇದೆ. ಇನ್ನು ನಾನು ಗ್ಯಾಸನ್ನು ಆಫ್ ಮಾಡ್ತೇನೆ. ನೋಡಿ, ರುಚಿಯಾದ ಆಟಿ ಸಮಯದಲ್ಲಿ ಮಾಡುವಂಥ ಪುಂಡಿ ಗಸಿ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಂದು ಪುಂಡಿ ರೆಸಿಪಿಯನ್ನು. ಈ ರೆಸಿಪಿ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನೀವು ಕೂಡ ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ಒಂದು ಸಿಂಪಲಾದ ಪುಂಡಿ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.